ಆ ಯುವತಿಯರು ನಿನ್ನೆ ಪಾರ್ಟಿ ಮಾಡಬೇಕು ಅಂತ ಪಬ್ ಒಂದಕ್ಕೆ ಹೋಗಿದ್ರು. ಹೀಗಿರುವಾಗ ಅಲ್ಲಿದ್ದ ಯುವತಿಯರಿಗೆ ಓರ್ವ ಚುಡಾಯಿಸಿದ್ನಂತೆ, ಅಸಭ್ಯವಾಗಿಯೂ ವರ್ತಿಸಿದ್ನಂತೆ. ಈ ನಡುವೆ ನಡು ರಸ್ತೆಯಲ್ಲಿ ಗಲಾಟೆಯಾಗಿ ಎರಡೂ ಕಡೆಯವರು ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ. ಪಬ್ ಪಾರ್ಟಿ, ನಡು ರಸ್ತೆಯಲ್ಲಿ ಗಲಾಟೆ. ಪಾರ್ಟಿ ವೇಳೆ ಯುವತಿಗೆ ಕಿರುಕುಳ ಆರೋಪ. ಈ ಸಿಸಿಟಿವಿ ದೃಶ್ಯದಲ್ಲಿ ಕಾಣುತ್ತಿರೋ ಈ ಗಲಾಟೆಗೆ ಕಾರಣವಾಗಿದ್ದು ಯುವತಿಯನ್ನ ಚುಡಾಯಿಸಿದ್ದ ವಿಚಾರ. ನಾಗರಬಾವಿಯಲ್ಲಿರುವ ಪಬ್ಗೆ ಯುವತಿಯ ಬಾಬಾನೂ ಹೋಗಿದ್ರಂತೆ. ಆಗ ಅದೇ ಪಬ್ಗೆ ಸಂಘಟನೆಯವನು ಅಂತ ಹೇಳಿಕೊಂಡು ಬಂದಿದ್ದ ಉಮೇಶ್ ಎಂಬಾತ ಪಾರ್ಟಿ ವೇಳೆ ಯುವತಿಯ ಫೋನ್ ನಂಬರ್ ಕೇಳಿದ್ದು ಅಸಭ್ಯವಾಗಿ ವರ್ತಿಸಿದ ಅಂತ ಆರೋಪಿಸಿದ್ದಾರೆ. ಉಮೇಶ್ ವರ್ತನೆಯಿಂದ ಬೇಸತ್ತ ಬಳಿಕ ಯುವತಿಯರ ಜೊತೆಗೆ ಬಂದಿದ್ದ ಹೇಮಂತ್ ಪ್ರಶ್ನಿಸಿದ್ದು ಮಾತಿಗೆ ಮಾತು ಬೆಳೆದು ಕೈ ಮಿಲಾಯಿಸೋ ಹಂತಕ್ಕೆ ತಲುಪಿದೆ. ಆ ಬಳಿಕ ಇಬ್ಬರ ಕಡೆಯವರು ಹೊಡೆದಾಡಿದ್ದಾರೆ. ಅಷ್ಟರಲ್ಲಿ ಸ್ಥಳಕ್ಕೆ ಬಂದ ಜ್ಞಾನಭಾರತಿ ಪೊಲೀಸರು ಗಲಾಟೆಯನ್ನ ತಡೆದಿದ್ದಾರೆ. ಸದ್ಯಕ್ಕೆ ಹೇಮಂತ್ ಹಲ್ಲೆ ಮಾಡಿದ ಅಂತ ಉಮೇಶ್ ದೂರು ನೀಡಿದ್ದು ಉಮೇಶ್ ಅಸಭ್ಯ ವರ್ತನೆ ಎಂದು ಯುವತಿಯರು ದೂರು ದಾಖಲಿಸಿದ್ದಾರೆ. ಕನ್ನಡ ಸಂಘಟನೆಯವರು ಅಂತ ಹೇಳ್ಕೊಂಡು ಯಾರೊಬ್ರು ಉಮೇಶ್ ಅಂತ ಇವ್ರ ಜೊತೆ ಮಿಸ್ಬಿಹೇವ್ ಮಾಡಿದ್ದಾರೆ. ನೀವು ಬೇರೆ ಥರ ಲೇಡೀಸ್ ನೀವು ನನ್ನ ಜೊತೆಗೂ ಬನ್ನಿ ಅಂತೇಳಿ. ಆವಾಗ ನಮ್ಮ ಕಕ್ಷಿದಾರ ಭಾವ ಹೇಳಿದ್ದಾರೆ, ಇವರು ನಮ್ಮ ರಿಲೇಟಿವು, ನಾವು ಹಂಗಲ್ಲ ಅಂಥೇಳಿ. ಆವಾಗ ಅವರು ನಮ್ಮ ಕಕ್ಷಿದಾರ ಭಾವನೆಗೆ ಹೊಡೆದಿದ್ದು ಅಲ್ಲದೆ ಲೇಡೀಸನ್ನು ಒತ್ತಾಯಪೂರ್ವಕ ಕಾರಿಗೆ ಹಾಕೊಳ್ಳೋದಕ್ಕೆ ಟ್ರೈ ಮಾಡಿದ್ದಾರೆ. ಎರಡೂ ಕಡೆಯವರು ಪರವಿರೋಧ ದೂರು ನೀಡಿದ್ದಾರೆ. ಪಬ್ನಲ್ಲಿ ಏನಾಗಿತ್ತು ಅನ್ನೋದರ ಬಗ್ಗೆ ಪೊಲೀಸರ ವಿಚಾರಣೆ ಬಳಿಕ ಪತ್ತೆ ಆಗಬೇಕಿದೆ. ಗಂಗಾಧರ ಬಾಗಟ, ಕ್ರೈಮ್ ಬ್ಯೂರೋ, ನ್ಯೂಸ್ 18. ಈತ ಮಾಜಿ ರೌಡಿ ಶೀಟರ್ ಆದರೂ ಟೀಮ್ ಕಟ್ಕೊಂಡು ರಾಬ್ರಿ ಸುಲಿಗೆ ಮಾಡ್ತಿದ್ದ. ಇತ್ತೀಚೆಗೆ ಗುಟ್ಕಾ ಅಂಗಡಿ ಆತನ ಕಿಡ್ನಾಪ್ ಮಾಡಿ ರಾಬ್ರಿನೂ ಮಾಡಿದ್ರು. ಹೀಗೆ ಕೆಲವು ದಿನಗಳಲ್ಲೇ ಕೋಟಿ ದೋಚಿದ್ರು. ಆ ಖದೀಮರ ಗ್ಯಾಂಗ್ ಅನ್ನ ಪೊಲೀಸರು ಹೆಡೆಮುರಿ ಕಟ್ಟಿದ್ದಾರೆ. ಕಿಡ್ನಾಪ್ ಮಾಡಿ ರಾಬರಿ ಮಾಡ್ತಿದ್ದ ನಟೋರಿಯಸ್ ಗ್ಯಾಂಗ್. 1.5 ಕೋಟಿ ದೋಚಿದ್ದ ಮಾಜಿ ರೌಡಿ ಶೀಟರ್ ಟೀಮ್. ಬೆಂಗಳೂರಲ್ಲಿ ಕಿಡ್ನಾಪ್ ಮಾಡಿ ರಾಬರಿ ಮಾಡ್ತಿದ್ದ ಮಾಜಿ ರೌಡಿ ಶೀಟರ್ ಹಾಗೂ ಆತನ ಸಹಚರರನ್ನ ಬ್ಯಾಡರಹಳ್ಳಿ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಸೋಮವಾರ ರಾತ್ರಿ ಗುಟ್ಕಾ ವ್ಯಾಪಾರಿ ಮುಖೇಶ್ ಎಂಬಾತನ ಕಾರು ಅಡ್ಡಗಟ್ಟಿ ಆತನನ್ನ ಕಿಡ್ನಾಪ್ ಮಾಡಿದ್ದ ಗ್ಯಾಂಗ್ 2 ಲಕ್ಷ ಹಣವನ್ನು ರಾಬರಿ ಮಾಡಿ ಜೀವ ಬೆದರಿಕೆ ಹಾಕಿ ಬಿಟ್ಟು ಕಳಿಸಿತ್ತು. ನೇರವಾಗಿ ಠಾಣೆಗೆ ಹೋಗಿದ್ದ ಮುಖೇಶ್ ದೂರು ನೀಡಿದ್ರು. ಪ್ರಕರಣ ದಾಖಲಿಸಿಕೊಂಡ ಬ್ಯಾಡರಹಳ್ಳಿ ಪೊಲೀಸರು ಮಾಜಿ ರೌಡಿ ಶೀಟರ್ ಮಾಗಡಿ ಮಂಜ ಮತ್ತು ಆತನ 3 ಸಹಚರರನ್ನ ಅರೆಸ್ಟ್ ಮಾಡಿದ್ದಾರೆ. ಕೆಲವು ದಿನಗಳ ಕಾಲ ಬಾಲ ಮುದುರ್ಕೊಂಡು ಕುಳಿತು ರೌಡಿ ಪಟ್ಟಿಯಿಂದ ತೆಗೆಸಿಕೊಂಡಿದ್ದ ಮಾಗಡಿ ಮಂಜ ಇತ್ತೀಚೆಗೆ ಮತ್ತೆ ಆಕ್ಟಿವ್ ಆಗಿದ್ದ ಅನ್ನೋದು ಗೊತ್ತಾಗಿದೆ. ಚಂದನ್, ರಾಜೇಶ್, ಪುಟ್ಟ, ಕಿರಣ್ಣನ್ನ ಸೇರಿಸಿಕೊಂಡು ಟೀಮ್ ಮಾಡಿ ರಾಬರಿ, ಕಿಡ್ನಾಪ್, ಸುಲಿಗೆ ಮಾಡ್ತಿದ್ದ. ನಗರದ ಹೊರವಲಯಗಳಲ್ಲಿ ಗ್ಯಾಸ್ ಬಿಲ್ಡಿಂಗ್ ಅಡ್ಡೆಗಳು, ಸ್ಪಾಗಳಿಗೆ ಹೋಗ್ತಿದ್ದ ಗ್ಯಾಂಗ್ ಬೆದರಿಕೆ ಹಾಕಿ ವಸೂಲಿ ಮಾಡ್ತಿತ್ತು. ಒಂದು ವೇಳೆ ಅವರು ಹಣ ಕೊಟ್ಟಿಲ್ಲ ಅಂದ್ರೆ ಕಿಡ್ನಾಪ್ ಮಾಡಿ ರಾಬರಿ ಮಾಡ್ತಿದ್ರು ಅಂತ ತನಿಖೆ ವೇಳೆ ಗೊತ್ತಾಗಿದೆ. ಕೆಲವೇ ದಿನಗಳಲ್ಲಿ 1.5 ಕೋಟಿ ವಸೂಲಿ ಮಾಡಿರುವ ಗ್ಯಾಂಗ್ ಲೀಡರ್ ಮಂಜನ ಮೇಲೆ ಈವರೆಗೂ 8ಕ್ಕೂ ಹೆಚ್ಚು FIR ದಾಖಲಾಗಿವೆ ಅನ್ನೋದು ಗೊತ್ತಾಗಿದೆ. ಮಾಗಡಿ ಮಂಜು ಮತ್ತು ಆತನ ಸಹಚರರು ಬಂದು ಇದನ್ನ ಗಾಡಿಗೆ ಅಡ್ಡಗಟ್ಟಿ ಅವರನ್ನ ಹೊಡೆದು ಗಾಡಿಗೂ ಕೂಡ ಡ್ಯಾಮೇಜ್ ಮಾಡಿ ಅವರಿಂದ ಫೋರ್ಸ್ಫುಲಿ ಅವ್ರನ್ನ ಇನ್ನೊಂದು ಕಡೆ ಕರ್ಕೊಂಡೋಗಿ ಅವರಿಂದ ಹಣಕ್ಕೆ ಬೇಡಿಕೆ ಇಟ್ಟು ಸುಮಾರು 2 ಲಕ್ಷ ಅಷ್ಟು ಹಣವನ್ನು ಅವರಿಂದ ಪಡೆದುಕೊಂಡಿರ್ತಾರೆ. ಇದರಲ್ಲಿ A1 ಆರೋಪಿಯಾದಂತಹ ಮಂಜು ಅನ್ನೋರನ್ನ ಈಗಾಗಲೇ ದಸ್ತಗಿರಿ ಮಾಡಿದ್ದೀವಿ. ಉಳಿದವರನ್ನು ಕೂಡ ಐಡೆಂಟಿಫೈ ಮಾಡಿ ಆದಷ್ಟು ಬೇಗ ದಸ್ತಗಿರಿ ಮಾಡಲು ಕ್ರಮ ಜರುಗಿಸಲಾಗ್ತಾ ಇದೆ. ಸದ್ಯ ಮಾಜಿ ರೌಡಿ ಶೀಟರ್ ಮಾಗಡಿ ಮಂಜ ಹಾಗೂ 3 ಸಹಚರರನ್ನ ಬಂಧಿಸಿರುವ ಪೊಲೀಸರು ಹೆಚ್ಚಿನ ವಿಚಾರಣೆ ನಡೆಸುತ್ತಿದ್ದಾರೆ. ಈತನ ಟೀಮ್ನಲ್ಲಿ ಇನ್ನೂ ಹಲವರು ಸೇರ್ಕೊಂಡಿದ್ದು ಅವರಿಗಾಗಿ ಹುಡುಕಾಟ ನಡೆದಿದೆ. ಮಾದೇಶ್, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಬೆಂಗಳೂರು.